ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಏನೋ ಒಂದು ಮೋಸ ಮಾಡಿರ್ತಾರೆ, ಅಥವಾ ಅವಮಾನ ಮಾಡಿರ್ತಾರೆ, ಅಥವಾ ಡಿಸ್ರೆಸ್ಪೆಕ್ಟ್ ಆಗಿ ನಡ್ಕೊಂಡಿರ್ತಾರೆ. ಆದರೆ ಇದು ನಮ್ಮನ್ನು ಒಂದು ಹೊಸ ವ್ಯಕ್ತಿಯಾಗಿ ತಿರುಗಿಸ್ಬಿಟ್ಟಿರುತ್ತೆ. ಅವರು ಮೋಸ ಮಾಡೋದಕ್ಕಿಂತ ಮುಂಚೆ ನಾವು ತುಂಬ ಖುಷಿಯಾಗಿದ್ವಿ, ನಮ್ಮ ಲೈಫು ತುಂಬಾ ಚೆನ್ನಾಗಿತ್ತು. ಆದರೆ ಅವರು ನಮ್ಮನ್ನು ನೋವು ಮಾಡಿದಾಗಲಿಂದ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ಮತ್ತೆ ನಾನು ಮೊದಲನೇ ವ್ಯಕ್ತಿ ಆಗ್ತೀನೋ ಇಲ್ವೋ ಅಂತ. ಆದರೆ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಸೊ ನಾವು ಹೇಗೆ ಎಂಥ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಇಟ್ಕೋಬೇಕು, ಯಾವ ಥರ ಜೀವನ ನಡೆಸಬೇಕು, ಯಾಕಂತ ಹೇಳಿದ್ರೆ ಈಗ ಪ್ರಪಂಚದಲ್ಲಿ ನಾವು ಯಾರೇ ಮೀಟ್ ಮಾಡಿದ್ರು ನಾವು ಒಂದು ಅನುಮಾನ ದೃಷ್ಟಿಯಿಂದ ನೋಡ್ತೀವಿ, ಇವ್ರು ನನಗೆ ಮೋಸ ಮಾಡಿಬಿಟ್ರೆ, ಇವ್ರು ಏನಾದರೂ ಅನ್ಯಾಯ ಮಾಡಿಬಿಟ್ರೆ ಅಂತ. ಆದರೆ ನಮ್ಮ ಜೀವನದಲ್ಲಿ ಬೌಂಡ್ರೀಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಗಂಡ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರಿಗೆ ನಮ್ಮ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡೋದು ಈ ಬೌಂಡ್ರೀಸ್. ಕೆಲವು ಸತಿ ನಾವು ತೀರಾ ಸಲಿಗೆ ಕೊಟ್ಬಿಟ್ಟಿರ್ತೀವಿ, ಯಾರ್ದೋ ಮುಂದೆ ಅವಮಾನ ಮಾಡಿಬಿಡ್ತಾರೆ, ನಮಗೆ ತಕ್ಷಣ ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಇಡೀ ದಿನ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಮಾನಸಿಕ ಸ್ಥಿಮಿತದಿಂದ ಆಚೆ ಬಂದು ಕೆಲವು ಸತಿ ಕೋಪಕ್ಕೆ ಒಳಗಾಗಿ ಏನೇನೋ ಚೀರಾಡಿ ಅರ್ಚಾಡಿ ಮಾಡಿಬಿಡ್ತೀವಿ ಅಲ್ವಾ. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ದಿನ ನಮಗೆ ಗಿಫ್ಟ್ ದೇವ್ರು ಕೊಡೋದು. ಯಾಕಂತ ಹೇಳಿದ್ರೆ ನಾವು ಆ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಬೇಕು. ಒಂದು ದಿನ ನಮಗೆ ಹಾಳಾದರೂ ನಾವು ಸಾವಿಗೆ ಒಂದು ದಿನ ಹತ್ತಿರ ಆಗ್ತಾ ಹೋಗ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ನಾವು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಈ ಬೌಂಡ್ರೀಸ್ ಇಂಪಾರ್ಟೆಂಟ್. ಎಂತೆಂಥವರನ್ನು ನಮ್ಮ ಜೀವನದಿಂದ ದೂರ ಇಡಬೇಕು ಅನ್ನೋದು. ಮೊದಲನೇದಾಗಿ ತಿಳ್ಕೊಳ್ಳಿ, ಸುಳ್ಳು ಹೇಳೋರು. ನೋಡಿ, ಬರ್ತಾ ಇದ್ದೀನಿ ಮಗ ಒಂದು 5 ನಿಮಿಷ, ಅಥವಾ ಬರ್ತಾ ಇದ್ದೀನಿ ಇಲ್ಲೇ ಇದ್ದೀನಿ ಪಕ್ಕದ ರೋಡಲ್ಲಿ, ಇದೆಲ್ಲ ಚಿಕ್ಕ ಚಿಕ್ಕ ಸುಳ್ಳು ಹೌದು. ಆದರೆ ಕಾನ್ಸ್ಟೆಂಟಾಗಿ ಸುಳ್ಳು ಹೇಳ್ತಾ ಇರ್ತಾರಲ್ವ, ನಿಮಗೆ ಗೊತ್ತಿರುತ್ತೆ ಅದು ಸುಳ್ಳು ಅಂತ. ಆದರೂ ಅಯ್ಯೋ ನನ್ನ ಗಂಡ ತಾನೆ, ಅಯ್ಯೋ ನನ್ನ ಫ್ರೆಂಡ್ ತಾನೆ, ಅಯ್ಯೋ ನನಗೆ ಬೇಕಾದವನು, ನೀನು ಎಷ್ಟು ವರ್ಷದಿಂದ ಗೊತ್ತಿರೋನು ಅಂತ ನೀವು ಅವಾಯ್ಡ್ ಮಾಡ್ತಿರ್ತೀರ. ಆದರೆ ಒಬ್ಬ ಮನುಷ್ಯ ನಿಮಗೆ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿದರೆ ಅವನು ನಿಮ್ಮ ಫೀಲಿಂಗ್ಸನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿ. ನೀವು ಯಾವತ್ತಾದರೂ ಹೋಗಿ ಸಣ್ಣ ಸಣ್ಣ ವಿಷಯ ಸುಳ್ಳು ಹೇಳ್ತೀರಾ, ಆದರೆ ನಿಮಗೆ ಆಪ್ತರಾಗಿರೋ ಹತ್ರ ಯಾವತ್ತಾದರೂ ಸುಳ್ಳು ಹೇಳೋಕ್ಕೆ ಮನಸ್ಸು ಬರುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಫಸ್ಟು ಅಂಥ ವ್ಯಕ್ತಿಗಳನ್ನು ದೂರ ಇಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಡಿಸ್ರೆಸ್ಪೆಕ್ಟ್. ನೋಡಿ, ಮನುಷ್ಯನಿಗೆ ಗೌರವ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಕೋಪ ಅನ್ನೋದು ಕೆಟ್ಟದಲ್ಲ. ಯಾಕಂದರೆ ಕೋಪ ಅನ್ನೋದು ನಮ್ಮ ಎದುರಿಗಿರತಕ್ಕಂತಹ ವ್ಯಕ್ತಿಗೆ ನಮ್ಮನ್ನು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗುತ್ತೆ. ಆದರೆ ಆ ಕೋಪನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅತಿ ಹೆಚ್ಚಾಗಿ ಕಿರ್ಚಾಡೋದು, ಚೀರಾಡೋದು ಅದೆಲ್ಲ ಮಾಡಿದ್ರೆ ನಾವು ಯಾವುದಾದ್ರೂ ಒಂದು ಸ್ಟ್ರೆಸ್ಸಿಗೆ ಒಳಗಾಗ್ತಾ ಹೋಗ್ತೀವಿ ಹೊರತು ಎದುರುಗಡೆ ಇರೋ ವ್ಯಕ್ತಿಗೆ ಏನೂ ಆಗೋದಿಲ್ಲ. ಆದರೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ನಿಮ್ಮನ್ನು ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಕೆಟ್ಟದಾಗಿ ಬೈಯೋದು ಮಾಡಿದರೆ ನಾನಂತೂ ಅಂಥವರಿಗೆ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಕೊಡೋದೇ ಇಲ್ಲ. ಹಾಗಾಗಿ ನಿಮ್ಮನ್ನು ಗೌರವದಿಂದ ನೋಡೋರನ್ನು ನೋಡಿ. ಯಾಕಂತ ಹೇಳಿದರೆ ನೀವು ಯಾವಾಗ ನಿಮ್ಮಲ್ಲಿ ಗೌರವ ಇರುತ್ತೆ, ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಗೌರವ ಕೊಡ್ತಾ ಇರ್ತಾರೆ ನೋಡಿ, ಅದಕ್ಕೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇರುತ್ತೆ. ನೀವು ಯಾವುದೇ ಥರದ ಆಫೀಸರ್ಸನ್ನು ನೋಡಿ ಅಥವಾ ಪೊಲಿಟಿಷಿಯನ್ಸ್ ನೋಡಿ, ಯಾಕೆ ಅವ್ರಿಗೆ ಹೈ ಸೆಲ್ಫ್ ಎಸ್ಟೀಮ್ ಇರುತ್ತೆ ಅಂತ ಹೇಳಿದ್ರೆ ಅವರ ಸುತ್ತ ಇರೋ ಜನ ಅವರನ್ನು ಗೌರವಿಸ್ತಿರ್ತಾರೆ. ಅವ್ರು ಹಿಂದೆ ಹೋಗಿ ಏನು ಮಾತಾಡ್ಕೋತಾರೋ ಅದು ನಮಗೆ ಬೇಡದಿರೋ ವಿಷಯ, ಆದರೆ ಅವರ ಮುಂದೆ ಅವರಿಗೆ ಕಾಣೋ ಹಾಗೆ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರಾದರೂ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ರೆ ಅಂಥವರಿಗೆ ಸೆಕೆಂಡ್ ಚಾನ್ಸ್ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಟೈಮನ್ನು ರೆಸ್ಪೆಕ್ಟ್ ಮಾಡೋರಾಗಿರಬೇಕು. ಯಾಕಂತ ಹೇಳಿದ್ರೆ ನೀವು ಯಾರೋ ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡ್ತೀರಾ, ನೀವು ಅವ್ರ ಹತ್ರ ಎಲ್ಲೋ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸದಾ ಮೊಬೈಲಲ್ಲಿರೋದು, ನಿಮ್ಮ ಮಾತನ್ನು ಕೇಳದೆ ಇಗ್ನೋರ್ ಮಾಡೋದಾಗಿರ್ಬೋದು, ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಇದು ಸಣ್ಣ ಸಣ್ಣ ರೆಡ್ ಫ್ಲ್ಯಾಗ್ ಆಗಿರ್ಬೋದು. ಆದರೆ ಒಬ್ಬ ಮನುಷ್ಯ ನಿಮ್ಮ ಟೈಮನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಗಾಸಿಪ್ ಮಾಡೋದು. ಗಾಸಿಪ್ ಮಾಡೋರು ಏನಂತ ಹೇಳಿದ್ರೆ, ಇವತ್ತು ಯಾರ್ದೋ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರು ಇಲ್ಲದೆ ಇದ್ದಾಗ, ನೀವು ಆ ಟೇಬಲಿಂದ ಎದ್ದು ಹೋದ ತಕ್ಷಣ ನೆಕ್ಸ್ಟ್ ಗಾಸಿಪ್ ಟಾಪಿಕ್ ನೀವಾಗಿರ್ತೀರ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಬಗ್ಗೆ ಹೇಗೆ ಮಾತಾಡ್ತಾನೆ ಅನ್ನೋದ್ರಿಂದ ಅವನ ಗುಣವನ್ನು ಎತ್ತಿ ತೋರಿಸುತ್ತೆ. ನಾವು ಸದಾ ಯಾವಾಗಲೂ ಏನೋ ಒಂದು ಕ್ಯೂರಿಯಾಸಿಟಿಗೆ ಫಿಲಮ್ ಆ್ಯಕ್ಟ್ರೆಸ್ ಬಗ್ಗೆ ಗಾಸಿಪ್ ಮಾಡೋದು ಓಕೆ, ಅದೇ ಸದಾ ಯಾರ ಬಗ್ಗೆನಾದ್ರು ಕೆಟ್ಟದಾಗಿ ಯಾರು ಮಾತಾಡ್ತಾ ಇರ್ತಾರೆ ಆತ ಖಂಡಿತವಾಗ್ಲೂ ಒಳ್ಳೆಯವನಲ್ಲ. ಯಾಕಂತ ಹೇಳಿದ್ರೆ ನೀವಿಲ್ಲದಾಗ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಟ್ರೇಟ್ಸ್ ಇದೆಯಲ್ವಾ, ಅದು ಮನುಷ್ಯನ ಕ್ವಾಲಿಟಿಯನ್ನು ಕುಗ್ಸ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಜೆಲಸ್.
ಯಾರಾದರೂ ಸದಾ ನಿಮ್ಮ ಬಗ್ಗೆ ಅಸೂಯೆಯಿಂದ ನೋಡ್ತಾ ಇದ್ದರೆ ಅದು ಒಂದು ನೆಗೆಟಿವ್ ವೈಬ್ರೇಷನ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ನಿಮ್ಮ ಜೊತೆಲಿರೋರು ನಿಮಗೆ ಪಾಸಿಟಿವ್ ಥಾಟ್ಸನ್ನು ಕೊಡ್ತಾ ಇರಬೇಕು, ಪಾಸಿಟಿವ್ ವೈಬ್ರೇಷನನ್ನು ಕೊಡ್ತಾ ಇರಬೇಕು. ಯಾವಾಗ ಈ ಜೆಲಸ್, ಅಸೂಯೆ, ಹೊಟ್ಟೆ ಕಿಚ್ಚೆಲ್ಲ ಇರುತ್ತೆ, ನಮ್ಮ ಮಾನಸಿಕ ದೃಢತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಬೌಂಡ್ರೀಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನೀವು ಖುಷಿಯಾಗಿರಿ. ನೀವು ಖುಷಿಯಾಗಿದ್ದರೆ ನಿಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಂಬಂಧಗಳು ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.